ನೋಡಿ, ನಮ್ಮ ಅಂಗನವಾಡಿ ಟೀಚರ್ಗಳಿಗೂ ಗೊತ್ತಿದೆ ಅವರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೌರವಧನವನ್ನು 4,000 ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. 4,000 ರೂಪಾಯಿಯನ್ನು 7,000 ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಟೀಚರ್ನ ಸ್ಯಾಲರಿ ಇದೆಯಲ್ಲ, ಅದು 2 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದಮೇಲೆ ಅದರ ಮ್ಯಾಚಿಂಗ್ ಅಮೌಂಟ್ ಏನು 7,000 ರೂಪಾಯಿ ರಾಜ್ಯ ಸರ್ಕಾರ ಇದೆ, ಅದು ಬಿಡುಗಡೆ ಮಾಡುತ್ತೆ. ಆವಾಗ ಅವ್ರಿಗೆ ದುಡ್ಡು ಹೋಗುತ್ತೆ. ಇದು ಮೊದಲನೇ ಬಾರಿಗೆ ಆಗಿಲ್ಲ, ಇದು ಹಲವಾರು ಬಾರಿ ಆಗಿದೆ. ಪಕ್ಷಾತೀತವಾಗಿ ಗೌರ್ಮೆಂಟ್ಗಳು ಇದ್ದಂಥ ಸಂದರ್ಭದಲ್ಲೂ ಆಗಿದೆ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಭಾಳ ರೆಗ್ಯುಲರಿಟಿ ಮಾಡ್ತಾ ಇದ್ದೀನಿ. ಕೇಂದ್ರದ ಸಚಿವರಾದಂಥ ಅನ್ನಪೂರ್ಣ ದೇವಿ ಅವರ ಹತ್ರ ನಾನು ಮಾತಾಡಿದ್ದೀನಿ, ಅವ್ರಿಗೆ ಪತ್ರನೂ ಬರೆದಿದ್ದೀನಿ, ಮೊನ್ನೆ ಟೆಲಿಫೋನ್ ಮುಖಾಂತರನೂ ಮಾತಾಡಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಬರೀ 3 ಜಿಲ್ಲೆಯಲ್ಲಿ ಬಿಡುಗಡೆ ಆಗಿಲ್ಲ, ಅವು ಕೂಡ ಈ ಗಣೇಶ ಚತುರ್ಥಿ ಮುಂಚೆನೇ ಬಿಡುಗಡೆ ಮಾಡಬೇಕು ಅಂತ ಕ್ರಮ ತಗೊಂಡಿದ್ದೀನಿ. ರೀಸನ್ ಇಲ್ಲ, ಕ್ವಾರ್ಟರ್ಲಿ ಬಿಡ್ತಾ ಇರ್ತಾರೆ, ಏನು ಪರ್ಪಸ್ಫುಲಿ ಅಂತ ನನಗೇನು ಅನಿಸೋದಿಲ್ಲ. ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಅನುದಾನದಲ್ಲಿ ನಡೆಯುವಂಥ ಇಲಾಖೆ. 40% ಕೇಂದ್ರದಿರುತ್ತೆ, 60% ರಾಜ್ಯದಿರುತ್ತೆ. ಆದರೆ ಅಂಗನವಾಡಿ ಸಹಾಯಕರಿಗೆ 2 ಬಾರಿ ಗೌರವಧನವನ್ನು ಹೆಚ್ಚಳ ಮಾಡಿದಂಥವರು ಸಿದ್ದರಾಮಯ್ಯ ಸಾಹೇಬರು 2017ರಲ್ಲೂ ಮಾಡಿದ್ದಾರೆ, 18ರಲ್ಲೂ ಮಾಡಿದ್ದಾರೆ. ಸೊ ನಾವು 7,000 ರೂಪಾಯಿ ಕೊಡ್ತೀವಿ, ಕೇಂದ್ರ 4,000 ರೂಪಾಯಿ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜಕಾರಣ ಹುಡುಕೋದಿಲ್ಲ. ಇದು ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾ ಇರ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾ ಇರ್ತಾರೆ, 4 ತಿಂಗಳಿಗೊಮ್ಮೆ ಪೇಮೆಂಟ್ನ ರಿಲೀವ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಆಗ್ತಾ ಇದೆ. ಬಟ್ ಇನ್ಮೇಲೆ ಆ ರೀತಿ ಆಗದಾಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.